ಎಲ್ಲರ ಬಲ್ಲಿ ಒಂದು ಗಿಡ ನೆಡಬೇಕು ಅನ್ನುವಂಥದ್ದು ಕಲ್ಪನೆ ಬಂದಿಲ್ಲ. ಆ ಕಲ್ಪನೆಯಿಂದ ವಿಜಯಪುರ ನಗರ ಮೊದಲಿಗೆ ಮಳಿ ಆಗ್ತಿದ್ದಿಲ್ಲ, ಈ ಮಳಿ ಹೆಚ್ಚಾಗೈತಿ. ಯಾಕಂದ್ರೆ ಗಿಡ ಗಂಟೆ ಆಗತ್ತೆ ನೋಡ್ರಿ. ಸಲ್ಮಾನ್ ನಗರ ನೋಡ್ರಿ, ಬಹಳ ಕಡೆ ನಾವು ಹೋಗ್ತಿಲ್ಲ, ಎಲ್ಲರೂ ಒಂದು ಮನೆ ಮಗನಾಗೆ ಇವತ್ತು ಗಿಡ ಗಂಟೆಗಳನ್ನ ನಾವು ಬೆಳೆಸಾಕಿರ್ತೀವಿ. ಇದು ನಮ್ಮ ದೊಡ್ಡ ಇದು. ಅದಕ್ಕೇ ಇವತ್ತು ಭಾರತದಲ್ಲಿ ವಿಜಯಪುರ ನಗರ ಹವಾಗುಣದಲ್ಲಿ ನಂಬರ್ 3ನೇ ಸ್ಥಾನದಾಗ ನಾವು ಬಿಜಾಪುರ ಬಂದಿದ್ದೀವಿ. ಮೊದಲ ನೀರಿಲ್ಲ, ಬರಗಾಲ, 20 ದಿವಸ ನೀರು ಬರ್ತಾವು, ಗಿಡ ಅಂತೂ ಇರಲಿಲ್ಲ, ರಣ ಬಿಸಿಲು, ಧೂಳು, ಅಂತ ಪರಿಸ್ಥಿತಿ. ಅಸ್ತಮಾ ಮೊನ್ನೆ ನಮ್ಮ ಡಿಸ್ಟಿಕ್ ಇವ್ರು ಹೇಳ್ತಾ ಇದ್ರು, ಡಿಸ್ಟಿಕ್ ನಮ್ಮ ಹೆಲ್ತ್ ಆಫೀಸರ್, 90% ವಿಜಯಪುರ ನಗರದಲ್ಲಿ ಇವತ್ತು ಅಸ್ತಮಾ ಕಡಿಮೆ ಆಗೈತಿ. ಕಾರಣ ಏನಂದ್ರೆ ಗಿಡ ಗಂಟೆಗಳು ಎಲ್ಲರೂ ಹಚ್ಚೋದ್ರಿಂದ ಮತ್ತು ಒಳ್ಳೆಯ ರಸ್ತೆಗಳು, ಎಲ್ಲ ರಸ್ತೆಗಳು ಸುಧಾರಣೆ ಆದವು, ಡ್ರೈನೇಜ್ಗಳು ಆಯಿತು. ಮ್ಯಾಕ್ಸಿಮಮ್ ವಿಜಯಪುರ ನಗರದಲ್ಲಿ ಈ ರೀತಿ ಈ ಒಂದು ಗಿಡ ಪರಿಸರವನ್ನು ನಾವು ಏನು ರಕ್ಷಣೆ ಮಾಡ್ಲಿಕ್ಕೀವಲ್ಲ, ಅದರಿಂದ ಮೊದಲಿನ ವಿಜಯಪುರ ಇಲ್ಲ. ಈಗ ವಿಜಯಪುರ ಅಂದ್ರೆ ಭಾರತದಲ್ಲಿ 3ನೇ ಸ್ಥಾನದಲ್ಲಿದೆ. ಅಂದ್ರೆ ನಮ್ದು ಹೊಟ್ಟೆ ನಂಬರೇ ಇರ್ತಿದ್ದಿಲ್ಲ. ವಿಜಯಪುರ ಅಂದ್ರೆ ಅಲ್ಲಿ ಅತ್ಯಂತ ಹಿಂದುಳಿದ ನಗರ ಅಂತ ಹೇಳಂಗಿತ್ತು. ಅದೇ ರೀತಿ ಇಂಥ ನಮ್ಮ ಪ್ರೇಮಾನಂದ ಬಹಳ ಕಡೆ ಪಾಪ ನೋಡಿನ ಗಿಡಗಳು ಎಲ್ಲ ಕಡೆ ಹಚ್ಚು, ಯಾರು ಹೇಳಿದ್ರು ಹೇಳಿದ್ರಲ್ಲ ಏನಾಗಿ ನಮ್ಮ ಸಲಾಚಾರ. ಹಂಗ ಇಂಥವ್ರು ಒಂದು 100 ಮಂದಿ ಒಂದು ನಗರನಾಗಿದ್ರೆ ಸಾಕು, ಇಡೀ ನಗರ ಒಂದು ಒಂದು ಕಾಲದಾಗ ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತ ಕರಿತಿದ್ರು. ಈ ಬೆಂಗಳೂರಿನಾಗ ಏನು ಸುಡಗಾಡುವಿಲ್ಲ, ಎಲ್ಲ ಕಲಾಸ ಮಾಡ್ಬಿಟ್ಟಾರ. ಅಲ್ಲೇನು ರೋಡೇ ಚಲೋ ಇಲ್ಲ. ನೀವು ಬೆಂಗಳೂರ ಹೋಗಿ ಬಂದ್ರೆ ಗೊತ್ತಾಗ್ಬಿಡ್ತದೆ, ಏನೇನು ಇಲ್ಲ ಬೆಂಗಳೂರಿನಾಗ. ಟ್ರಾಫಿಕ್ನು ಹಂಗೆ ಅದ, ಗಿಡ ಕಡಿದದ, ಕಾಂಕ್ರೀಟ್ ರಸ್ತೆ ಮಾಡೋದ, ಕೆರಿ ನೋಡುದು ಎಲ್ಲ. ಅಲ್ಲಿ ಇರುವಂತವ್ರು ಬರೀ ಅದೇ ದಂಧ ಮಾಡ್ತಾರೆ. ಅಲ್ಲೇನು ಯಾವ ರಾಜಕಾರಣಿಗಳು ಸಾಧ್ಯ ಇಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ ಅದೊಂದು ಜಮೀನು ಅಂತದ್ದು ಸರ್ಕಾರಿ ಜಮೀನು ಸಹಿತ ಹೊಡ್ಕೊಂಡು ಹೋಗುವಂತ. ಇದನ್ನ ನಾವು ವಿಜಯಪುರ ನಗರದಲ್ಲಿ ಇವೇನು ನಮ್ಮ ಬಡಾವಣೆಗಳಲ್ಲಿ ಇವತ್ತೇನು ಓಪನ್ ಸೈಟ್ ಅಲ್ಲ, ಗಾರ್ಡನ್ ಗತಿ ಅಂತ ಬಿಟ್ಟಾರಲ್ಲ, ಆ ಗಾರ್ಡನ್ಗಳನ್ನ ನಾವು ರಕ್ಷಣೆ ಮಾಡ್ಕೋದು ಬಹಳ ದೊಡ್ಡ ಜವಾಬ್ದಾರಿ. ಏನಾಗ್ಬಿಡ್ತದೆ, ಈಗ ಬಹಳ ಮಂದಿ ಕಂಡಿರ್ತಾರೆ. ಇಲ್ಲೇ ನೋಡ್ರಿ, ಇಲ್ಲಿ ಯಾವ್ದೋ ಟೈರ್ ಹೋಗ್ತಿದ್ ದಿನ ಈಗ ಕೇಳಿದೆ, ಇದು ಯಾರೋ ಒಬ್ರು ತಗೊಂಡಾಗ್ತಾರೆ. ಈಗೆಲ್ಲ ಉತ್ತಾರಿ ತೆಗಿಸ್ಬೇಕು, ಒಳಗೆ ಏನಾಯ್ತು, ಯಾರ್ದಾಯ್ತು, ಏನ್ ಗದ್ದ ಮಾಡ್ತಾರೋ. ಈ ಬಿಡಿಯದಾಗ ಮುನ್ಸಿಪಾಲ್ಟಿಗಳು ಯಾರ ಆಸ್ತಿ ಯಾರು ಹೊಡ್ಕೋತಾರೋ ಅದೇ ಗುರುತಾರಿ ತಿಂತಾರ. ನಮ್ಮ ಮನೆ ಹೇಳ್ದಲ್ಲ ಮಂತ್ರಿಗೆ, ಇಲ್ಲಿ ನಿಂದಿರೋರ್ನೆಲ್ಲ ಸುದ್ದಿ ಮಾಡಪ್ಪ, ಇಲ್ಲಾಂದ್ರೆ ಬಿಜಾಪುರ ಬಿಡ್ತಾರ ಅಂತ ಹೇಳಿ ಮನೆ ಏನು ಮುಲಾಜಿಲ್ಲ. ಯಾಕಂದ್ರೆ ಈಗ ನೀವು ಇದು ಗುಡಿ ಕಟ್ಟಿರಿ, ಗಣಪತಿ ಕೂರ್ಸ್ಲಾಕತ್ತೀರಿ, ಇಟ್ಟು ಗಿಡ ಹಚ್ಚಿರತ್ತೆ, ಉಳಿತೈತೆ. ಇಲ್ಲಿ ಬಂದ್ರೆ ಬಹಳ ಓಪನ್ ಸ್ಪೇಸ್ ಏನು ಅದಾವಲ್ಲ. ಹಿಂಗಾಗಿ ನಾವು ಒಂದು ಗುಡಿಗೆ ಒಂದು ಕಟ್ಟಿರತ್ತೆ. ಯಾಕೆ ಹೇಳೋದಂದ್ರೆ ಯಾರ್ಯಾರೋ ಬಂದು ಸೇರ್ತಾರೆ, ಗುಂಡಾಗಿರಿ ಮಾಡ್ತಾರೆ, ನಿಮ್ಮನ್ನ ಅಂಜಿಸ್ತಾರೆ. ನೀವೆಲ್ಲ ಏನಿರ್ತೀರಿ, ಸಂಸಾರಕ್ಕೆ ಇರ್ತೀರಿ, ಎಲ್ಲಿದಪ್ಪ ಹಳ ಹೋಗ್ಲಿ ಅಂತ ನೀವು ಅನ್ಸ್ತೀರಿ. ಇದ್ರ ದುರುಪಯೋಗಕೊಂಡು ಇವತ್ತು ಎಷ್ಟೋ ಕಡೆ ಬಹಳ ನಾನು 30 ವರ್ಷದಾಗ ನಾನು ನೋಡಿ, ನಾನು MP ಇದ್ದಾಗ ML ಇದ್ದಾಗ ಸಾಕಷ್ಟು ಸಲ ಕಂಪ್ಲೇಂಟ್ ಬರ್ತಿತ್ತು. ಈಗ ಅಲ್ಲಿ SR ಕಾಲನಿ ಅಂತ ಇದೆ, ಸಂಗೊಳ್ಳಿ ರಾಯಣ್ಣ ಕಾಲನಿ ಅಂತ, ಅಲ್ಲಿ ಹಿಂದಕ್ಕೊಮ್ಮೆ ಹಿಂಗೆ ಆಗಿತ್ತು. ಯಾರೋ ಬಂದು ಏನೋ ಕಟ್ತೀನಿ ಅಂತಿದ್ರು, ಅದನ್ನೆಲ್ಲ ಕೆಡವಿ ಅಲ್ಲೊಂದು ಹನುಮಂತಿರ ಗುಡಿ ಕಟ್ಸಿದ್ವಿ ನಾವೇ. ಹಿಂಗೆ ಎಲ್ಲೆಲ್ಲಿ ಓಪನ್ ಸೈಟ್ ಅದಾವು, ಮೊದಲು ಒಂದು ಏನ್ ಕೆಲಸ ಮಾಡ್ಬೇಕಂದ್ರೆ, ಯಾರು 100ಕ್ಕೆ 100 ನಾವು ಅದೀವಿ ಹಿಂದೂಗಳು, ಅಲ್ಲಿರುವಂತ ಗಾರ್ಡನ್ಗಳಲ್ಲಿ ಒಂದು ದೇವಸ್ಥಾನ ಕಟ್ಟೋದು. ಮತ್ತೆ ಕಟ್ಟಿ ಒಂದು ನಾಗಪ್ಪನೇ ಇಟ್ಬಿಟ್ರೆ ಸಾಕು. ಈಗ ಒಂದು ಕಾನೂನು ಚೇಂಜ್ ಮಾಡಿಸಿದ್ ನಮ್ಮ ಈಗೇನು ಚೀಫ್ ಸೆಕ್ರೆಟರಿ ಅದಲ್ಲ, ಶಾಲಿನಿ ರಜನೀಶ್ ಅವರು ನಮ್ಮ MP MLA ಆಗುತ್ತೋ ಅವರೇ ಇದು ಪ್ರಿನ್ಸಿಪಲ್ ಸೆಕ್ರೆಟರಿ. ಗಾರ್ಡನ್ದಲ್ಲಿಯೂ ಸಹ 5% ಜಾಗದಲ್ಲಿ ಸಮುದಾಯ ಭವನ ಕಟ್ಟಬಹುದು ಅಂತೇಳಿ ತಿದ್ದುಪಡಿ ಮಾಡಿಸೋಣ ನಾವೇ. ಅದರಿಂದ ಏನ್ ಲಾಭ ಅಂತಂದ್ರ, MLA ಫಂಡ್ ಮೊದಲು ಕೊಡಕ್ ಬರ್ತಿದ್ದಿಲ್ಲ, ಗಾರ್ಡನ್ ಅಂದ್ರೆ ಉಂಟಾಗಿ ಸಿಗ್ತಿರಲಿಲ್ಲ. ಈಗ 5% ಅದು ಸಮುದಾಯ ಭವನ ಅಥವಾ ಒಂದು ಯೋಗ ಪ್ಲಾಟ್ಫಾರ್ಮು. ಇಲ್ಲೇ ಈ ನಮ್ಮ ರೈಲ್ವೆ ಹಳ್ಳಿ ಮಗ್ಗಲ ಮಾನ್ಯ ನೋಡಿದ್ವಿ, ಆ ಬಿಡಿಯ ಬನ್ನಿ ಒಂದು ಯೋಗ ಪ್ಲಾಟ್ಫಾರ್ಮ್ ಎಷ್ಟು ಚಂದ ಮಾಡ್ಯಾರ. ಅವ್ರು ಅಲ್ಲಿ ಒಣ್ಣೆನವ್ರಿಗೆ ಕೂಡಿ ನಾನು ಅದಕ್ಕೊಂದು 10 ಲಕ್ಷ ರೂಪಾಯಿ ಕೊಡ್ತೀನಿ ಈಗ ಹಾಕಿದ್ರು. ಅಲ್ಲಿ ಹೆಣ್ಮಕ್ಳೇ ಯೋಗದ ಒಂದು ಟೀಮ್ ಮಾಡ್ಕೊಂಡಾರೆ ಉಣಿಯೊಳಗೆ. ಪಾಪ ಅವರೆಲ್ಲ ಕೂಡ ಅವ್ರ ಗಂಡ ಕರೋನಾದಾಗ ಇದು ಆದ್ಮೇಲೆ ಅವರು PW ಇಂಜಿನಿಯರಿಂಗ್ ಇದ್ರು, ಕೊಟ್ಟಿಗೆ ಅಂತ ಹೇಳಿ
ಆ ಹೆಣ್ಮಗಳೇ ಅವರು ಒಂದಿಷ್ಟು ಹೆಣ್ಮಕ್ಳು ತಗೊಂಡು ದಿನ ಯೋಗ ಮಾಡೋದು ಚಂದಾಗಿ ಪರಿಶೀಲಿಸಿ ಹಾಕೊಂಡು ಇಷ್ಟು ಚಂದ ಮಾಡ್ಕೊಂಡಾಳ. ಇದರಿಂದ ಏನಾಗ್ತದೆ ಅಂದ್ರೆ ಆರೋಗ್ಯನೂ ಚಲೋ ಇರ್ತದೆ, ಒಂದು 5 ವರ್ಷ ಆಯುಷ್ಯನೂ ಹೆಚ್ಚಾಗ್ತದೆ. ಅದರಿಂದ ಈಗ ನಾವು ಎಲ್ಲೆಲ್ಲಿ ಸಾಧ್ಯ ಅದ ಎಲ್ಲ ಕಡೆ ಓಪನ್ ಜಿಮ್ ಕೊಟ್ಟಿವಿ. ಎಷ್ಟು ಸಾಧ್ಯ ಅದ ನಮ್ಮ ಕಡೆ ಅಂದ್ರೂ ಅದೇನು ಯಾವ ಫಂಡ್ನಾಗ ಇರಲಿಲ್ಲ. ಯಾರ ನಮ್ಗೆ ಕೊಟ್ಟಿರ್ತಾರಲ್ಲ ಅವೇ ರೊಕ್ಕ ತಂದು ಅಲ್ಲೆಲ್ಲೆಲ್ಲಿ ಒಂದು 35-36 ಕಡೆ ಓಪನ್ ಜಿಮ್ ಮಾಡಿ ನಾವು ಎಲ್ಲಿ ಚಲೋ ಬೋರಿಗೆ ನೀರು ಅದಾವು ಅಲ್ಲಿ ಆರೋ ಪ್ಲ್ಯಾಂಕ್ ಕುಡಿಸಿ ಚಲೋ ಅವಾಗ ನೀರು ಬರಲಿಲ್ಲ ಅಂದ್ರೂ ಒಂದು ಶುದ್ಧ ಕುಡಿಗೆ ಘಟಕಗಳು ಮಾಡಿದ್ವಿ, ಓಪನ್ ಜಿಮ್ ಮಾಡಿದ್ವಿ, ಸಣ್ಣ ಮಕ್ಕಳಿಗೆ ಆಟ ಆಡಕ್ಕೆ ಚಿಲ್ಡ್ರನ್ ಪಾರ್ಕ್ ಮಾಡಿದ್ವಿ. ಇದರಿಂದ ಈಗ ಹೊರಗೆ ನೀವು ಹೋಗಿ ವಾಕಿಂಗ್ ಮಾಡೋದು ಬೇಕಾಗಿಲ್ಲ. ಮೇನ್ ರೋಡ್ ಮ್ಯಾಗ ನಿಮ್ಮ ಓಣ್ಯಾಗನೆ ಚಂದಾಗೆ ಅಡ್ಡಾಡಿದ್ರಿ, ಅಲ್ಲಿ ಇಲ್ಲಿ ಏನಾರು ಬಿದ್ದಿದ್ರೆ ಸ್ವಲ್ಪ ಎತ್ತಿ ಹಿಂಗೆ ಬಗ್ಗಿಲಿ ಬಾಳೆ ಸಿಕ್ಕಿ ಹೋಗ್ತಿದ್ರ, ಏನಾರು ಪ್ಲಾಸ್ಟಿಕ್ ಬಿದ್ದಿದ್ರು ಒಯ್ದು ಒಂದು ಕುಂಡಾಳಿಗೆ ಹಾಕಿಬಿಟ್ರೆ ನೀವು ಒಂದು ದೇಶಕ್ಕೆ ಸೇವಾ ಮಾಡ್ದಂಗೆ. ಯಾಕಂದ್ರೆ ನಾವು ಮಾಡ್ಯಾರ ಅವ್ರು ಹೋಗೋದಾಗತ್ತೆ, ನಾವು ಅಲ್ಲ. ಪ್ರಧಾನಮಂತ್ರಿಗಳೇ ಅವ್ರ ಕಾಗದ ಬಿದ್ದರೆ ಎತ್ತಿ ಅದನ್ನ ಕಿಸೆದಾಗ ಹಾಕೊಂಡು ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಸ್ಪೀಕರ್ ಇದ್ರಲ್ಲಿ ಏನೋ ನಮ್ಮ ಇಂದೂರ್ದವ್ರು, ಆ ಇಂದೂರ್ ಲೇಡಿ ಅವ್ರ ಏನು ಹೆಸರು ಅವರು ಒಂದು ಪುಸ್ತಕ ಬರ್ತಿದ್ರು, ಅಹಿಲಾಬಾಯಿ ಹೋಳ್ಕರ್ ಜೀವನ ಬಗ್ಗೆ. ಅಹಿಲಾಬಾಯಿ ಹೋಳ್ಕರ್ ಅನ್ನುವಂತ ಒಬ್ಬ ಹಾಲಮತದ ಹೆಣ್ಮಗಳು ರಾಣಿ ಇದ್ರು, ಇಂದೂರ್ನ ರಾಣಿ. ಆ ಹೆಣ್ಮಗಳು 35 ವರ್ಷ ಆಡಳಿತ ಮಾಡಿ 3,500 ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದಂತ ಹೆಣ್ಮಗಳು ಅಹಿಲಾಬಾಯಿ ಹೋಳ್ಕರ್. ರಾಜಮಾತಾ ಅಹಿಲಾಬಾಯಿ ಹೋಳ್ಕರ್ ಅಂದ್ರೆ ಮಹಾರಾಷ್ಟ್ರದ ಬಹಳ ಇಲ್ಲಿ ಅಹಿಲಾಬಾಯಿ ಹೋಳ್ಕರ್ ಮೃತ್ಯು ಕೂರ್ಸಿ ನಾವು ನಮ್ಮ APMC ಬಳಿ. ಆ ಹೆಣ್ಮಗಳು ಕಾಶಿ ವಿಶ್ವನಾಥ್ ಇವತ್ತೇ ನಾವು ಒರಿಜಿನಲ್ ಇನ್ನೂ ಅದೇನೋ ಮಸೂದಿ ಆಗಿತ್ತದು, ಆದ್ರೆ ಅದ್ರ ಮಕ್ಕಳು ಒಂದೇನು ಇವತ್ತು ಕಾಶಿ ವಿಶ್ವನಾಥನ ಗುಡಿ ಐತಲ್ಲ ಅದು ರಾಜಮಾತಾ ಅಹಿಲಾಬಾಯಿ ಹೋಳ್ಕರ್ ಕಟ್ಟಿದ್ರು. ಅದಕ್ಕನೇ ಎಲ್ಲೆಲ್ಲಿ ಜ್ಯೋತಿರ್ಲಿಂಗ ಅದಾವಲ್ಲ ಅಲ್ಲಿ ಅಹಿಲಾಬಾಯಿ ಹೋಳ್ಕರ್ ಮೂರ್ತದೆ. ಯಾಕದಾವ ಅಂದ್ರೆ ಅಹಿಲಾಬಾಯಿ ಹೋಳ್ಕರು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಗುಡಿ ಗುಂಡಾರಗಳು ಈ ಮೊಘಲರಿಂದ ಹಾನಿಯಾಗಿತ್ತು ಅದನ್ನ ಜೀರ್ಣೋದ್ಧಾರ ಮಾಡಿದಂತ ಹೆಣ್ಮಗಳು. ಮತ್ತು ಅವಾಗ ವಿಧವಾ ಆದ ಕೂಡಲೇ ಸತಿ ಸಹಗಮನ ಪದ್ಧತಿ ಇತ್ತು. ಗಂಡ ಸತ್ತಂದ್ರೆ ಆ ಬೆಂಕಿಯಾಗಿ ಬಿದ್ದು ಸಾಯಬೇಕಿತ್ತು ಅವಾಗ ನಮ್ಮ ಹಿಂದೂ ಸಮಾಜನ. ಅದನ್ನ ಬಂದ್ ಮಾಡಿದಂತ ಮೊದಲನೇ ಮಹಿಳೆ ಅಂದ್ರೆ ಅಹಿಲ್ಯಾಬಾಯಿ ಹೋಳ್ಕರ್. ಅಹಿಲ್ಯಾಬಾಯಿ ಹೋಳ್ಕರು ಅದು ಸಾಮಾನ್ಯ ಹೆಣ್ಮಗಳಾಗಿ ಆ ಹೆಣ್ಮಗಳಲ್ಲಿ ಆ ಹುಡುಗಿ ಬಲ್ಲಿರುವಂತ ಎಲ್ಲಾ ಲಕ್ಷಣಗಳು ನೋಡ್ಕೊಂಡು ಅಲ್ಲಿನ ರಾಜ, ಇಂದೂರಿನ ರಾಜ ತನ್ನ ಮಗ ಸೊಸೆಯಾಗಿ ಮಾಡಿ ತಗೊಂಡ್ಬರ್ತಾನೆ. ಆದ್ರೆ ಅವನ ಮಗ ಏನಾಗ್ತದ ಒಂದು ಯುದ್ಧದಾಗ ಸಾಕ್ಬಿಡ್ತಾನೆ. ಸಾಯಲನೆ ಅವಾಗ ಹೆಣ್ಮಕ್ಳು ಈ ಸತಿ ಸಗಮನ ಆದ್ರೆ ಆ ರಾಜ ವಿಚಾರ ಮಾಡ್ತಾನ, ನನ್ನ ಸೊಸಿ ಎಲ್ಲಾ ರೀತಿ ಸಶಕ್ತದ ಅತಿನೇ ನಾಡಿಗೆ ಮಾಡ್ತಾನೆ. ಅಂದ್ರೆ ಅಹಿಲ್ಯಾಬಾಯಿ ಹೋಳ್ಕರ್ ಒಂದು ಚರಿತ್ರೆ ನಮ್ಮ ಇತಿಹಾಸ. ಇವತ್ತು ರಾಣಿ ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ, ಇವೆಲ್ಲ ಇತಿಹಾಸ ಏನ್ ಹೇಳ್ತದಂದ್ರೆ ನಮ್ಮ ಸಂಸ್ಕೃತಿ ಸಲುವಾಗಿ ನಮ್ಮ ನೋಡ್ರಿ ಇವತ್ತು ಕಾಶಿ ವಿಶ್ವನಾಥ್ ಮುಂದೆ ಗುಡಿ ಮುಂದೆ ಹೆಂಗೇನು ಲಿಂಗ ಇಟ್ಕೊಂಡ ಮೂರ್ತಿ ಐತಲ್ಲ ಅದು ಅಹಿಲ್ಯಾಬಾಯಿ ಹೋಳ್ಕರ್. ಮಹಾರಾಷ್ಟ್ರದಾಗ ಯಾವ್ದು ಜ್ಯೋತಿರ್ಲಿಂಗ ಬಲ್ಲಿ ಹೋಗ್ರಿ, ಇವತ್ತು ನಾವು ಇಲ್ಲಿ ಕೂರ್ಸಿ APMC ಬಲ್ಲಿ ಅವ್ರ ಊರಿಗೂ ಹೆಸರಿಟ್ಟು ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅಂತಾನೆ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಒಂದು ನಗರದಲ್ಲಿ ನೀವೆಲ್ಲ ಇವತ್ತು ಕೂಡಿರಿ, ಜನ ಸೇರಿ ಇವತ್ತು ಒಂದು ಒಳ್ಳೆ ಕೆಲಸನ ಮಾಡಿದ್ವಿ ಎಲ್ಲರೂ ಕೂಡ. ಏನಪ್ಪಾ ಅಂದ್ರೆ ಒಂದು ಖಾಯಂ ಗಣಪತಿ POP ಫೈಬರ್ ಅದರ ಮಧ್ಯದಲ್ಲಿ ಒಂದು ಸಣ್ಣ ಮಣ್ಣಿನ ಗಣಪತಿ ಕೂರಿಸಿದ್ವಿ. ಆ ಮಣ್ಣಿನ ಗಣಪತಿ ಅಷ್ಟೇ ಬಾಯಿಗೆ ಹೋಗಿದ್ವಿ. ಮಣ್ಣಿನ ಗಣಪತಿ ಬಾಯಿಗೆ ಹೋಗಿದ್ರಂತ ಪರಿಸರ ಹಾಳಾಗೋದಿಲ್ಲ. ಈ ಬಣ್ಣ ಹಚ್ಚಿದ್ದು ಕೆಮಿಕಲ್ ಇದ್ದಿದ್ದು ನಾವು ಆ ಬಾಯಿ ಒಳಗೆ ಹಾಕೋದ್ರಿಂದ ಅದೆಲ್ಲ ಏನು ವಿಷ ಬರ್ತದಿಲ್ಲ ಮುಂದೆ ನಮ್ಮ ಬೋರ್ನಾಗ ಬರ್ತದೆ. ಬೋರ್ನಾಗ ಬಂದು ನಮ್ಗೆಲ್ಲ ಬರುತ್ತೆ ಕ್ಯಾನ್ಸರು ಇವೆಲ್ಲ ಯಾಕೆ ಹೆಚ್ಚಾಗ ಅಂದ್ರೆ ನಮ್ಮ ಶರೀರದಾಗ ಎಲ್ಲ ಸಿಗೋದು ಕೆಮಿಕಲ್ ಎಲ್ಲ ಔಷಧ ಹೊಡಿತಾರಲ್ಲ. ಅದಕ್ಕೆ ಈ ರೀತಿ ಇವತ್ತು ಒಂದು ನನಗೆ ಅನಿಸ್ತದೆ ಒಂದು 3-4 ವರ್ಷನಾಗ ಇಂಥ ಇದನ್ನ ಏನು ಇದು ಕಟ್ಟಿಲ್ಲ ಗಣಪತಿ ಇದು ಸಭಾಭವನ ಸುಮಾರು ಒಂದು 15-20 ನಾ ಕೊಟ್ಟಿರ್ಬೇಕು 2 ಲಕ್ಷ ರೂಪಾಯಿ. ಇವತ್ತು ನೋಡ್ರಿ ಇವತ್ತಿನಿಂದ ನೀವೊಂದು ಪರಿಸರಕ್ಕೂ ಉಪಕಾರ ಮಾಡ್ದಂಗೆ ಒಂದು ಸಣ್ಣ ಗಣಪತಿ ಐತೆ ಇಲ್ಲೇ ಎಲ್ಲ ಒಂದು
ಇದನ್ನ ಮೆರವಣಿಗೆ ಮಾಡ್ತೀರಿ ದೊಡ್ಡ ಗಣಪತಿ ಒಯ್ದು ಎಲ್ಲಿ ಆ ಸಣ್ಣದಾಗ ಇಲ್ಲೇ ಹೊಂಡ ಮಾಡಿ ಅದನ್ನ ಹಾಕ್ಬಿಡ್ತೀರಿ. ಮುಂದೆ ಕರೆಗೆ ಕೊಳೆ ಗಿಡಕ್ಕೆ ಹಾಕಿಬಿಡ್ತೀರಿ, ಮುಗಿದೋಯ್ತು. ಇನ್ನೂ ಪರಿಸರಕ್ಕೆ ಹಾನಿ ಆಗಲಿಲ್ಲ. ಗಣಪತಿ ವಿಸರ್ಜನೆ ಆಯ್ತು. ಇದು ಒಳಗಂತ ಟೈಮ್ ಮತ್ತೆ ಅಲ್ಲಿ 3 ಮೆರವಣಿಗೆ ಮುಗಿಯೋಣ ತಂತು. ಮತ್ತೆ ಪ್ರತಿ ಬುಧವಾರಕ್ಕೊಮ್ಮೆ ಗಣಪತಿ ಗಣೇಶ ಸಂಕಷ್ಟ ಬರ್ತದೆ, ಇದು ಬರ್ತದೆ. ಅದೇ ಹೆಣ್ಮಕ್ಳಿಗೆ ನಮ್ಮ ಸಂತೋಷ ಹೇಳಿದಂಗೆ ಇಲ್ಲಿ ಶಿವನೂ ಅದಾನ, ಗಣಪತಿ ಅದಾನ, ಎಲ್ಲರೂ ಒಂದು ದರ್ಶನ ಆಗ್ತದೆ. ಇವನು ಸುರಕ್ಷಿತನು ಇಟ್ಕೋಬೇಕು. ಯಾಕಂದ್ರೆ ಇಲ್ಲಿ CC ಕ್ಯಾಮ್ರಾ ಅಂದ್ರೆ ಯಾವಾಗಲೂ ಚಾಲು ಹಿಡಿಯಬೇಕಿಲ್ಲ. ಎಲ್ಲ ಸುತ್ತಮುತ್ತಲು ಎಲ್ಲ ಮಹಾನ್ ಮಂದಿನ ಇರ್ತಾರೆ. ಅದಕ್ಕೆ ಹುಷಾರೇ ಇರ್ರಿ, ಏನ ಆಗೋದಿಲ್ಲ. ಬಿಜಾಪುರ ಬಹಳ ಸುರಕ್ಷಿತ ಐತಿ ಇಲ್ಲ. ಹಾ, ಈಗ ಎಲ್ಲ ಕಾಲನಿ ಒಳಗೂ ಹಿಂಗೆಲ್ಲ ಬಡಾವಣೆ ಒಳಗೆ ನೋಡ್ರಿ. ಮೊನ್ನೆ ಸಂಗೊಳ್ಳಿ ರಾಯಣ್ಣ ಕಾಲನಿ ಅಂತ ಹೆಸರು ಗೊತ್ತಿರ್ಲಿಲ್ಲ. ನಮ್ಮ ಬರೀ ಹೆಸರು ಕಾಲನಿ ಅಂತಿದ್ರು ಎಲ್ಲರೂ. 40 ವರ್ಷದಿಂದ ಮಾನ್ಯಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಕೂರಿಸಿದ್ರು. ನಮ್ಮ ಪ್ರೇಮಾನಂದ ಬಿರಾದವರು ಅಲ್ಲಿ ಎಲ್ಲ ನಮ್ಮ ಯುವಕರು ಕರ್ಕೊಂಡು ಬಂದರು. ಒಂದು 1.5 ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಸವಲತ್ತಿನಿಂದ ಸಂಗೊಳ್ಳಿ ರಾಯಣ್ಣ ಕಾಲನಿಯಾಗ ಸಂಗೊಳ್ಳಿ ರಾಯಣ್ಣನೇ ಇರಲಿಲ್ಲ. ಈಗ ಸಂಗೊಳ್ಳಿ ರಾಯಣ್ಣ ಬಂದು ಕೂತ. ಈಗ ಅಲ್ಲಿ ಒಂದು ದೊಡ್ಡದೈತೆ, 1.5 ಎಕರೆ ಐತೆ ಜಾಗ. ಅಲ್ಲೊಂದು 25 ಲಕ್ಷ ರೂಪಾಯಿ ಸಮುದಾಯ ಭವನ ಮಾಡ್ಲಕತ್ತೀವಿ, ಓಪನ್ ಜಿಮ್ ಮಾಡ್ಲಕತ್ತೀವಿ, ಸಣ್ಣ ಮಕ್ಕಳು ಆಟ ಆಡ್ಲಿಕ್ಕೆ ಜರ್ಗುಂಡಿ ಅದು ಮಾಡ್ಲಕತ್ತೀವಿ. ಅಂದ್ರ ಎಲ್ಲ ಹೆಣ್ಮಕ್ಳು ನಮ್ಮ ಹಿರಿಯರು ರಿಟೈರ್ಡ್ ಆದವ್ರು ಏನ್ ಮಾಡಕ್ ಮನೆಗೆ ಎಟ್ಟಿರ್ತಾರ ಟಿವಿ ಎತ್ತಿತ್ತು. ಇವ್ರು ನ್ಯೂಸ್ ಹಚ್ಚೋರು ಹೆಣ್ಮಕ್ಳು ಇದ್ರ ಮನೆಯೊಂದು 3 ಬಾಗಿಲು ಹಚ್ಚೋರು. ಬಂದು ಅರ್ಥ ಏನಾಯ್ತು ವಿಧಾನಸೌಧದಾಗ ಎಲ್ಲ ಗೋಡೆ ಮಾತಾಡ್ತಾರೆ. ಅವ್ರ ಮಕ್ಕಳು ಬಂದು ಅವ್ರೊಂದು ಇದು ಅದೇನದ ಕಾರ್ಟೂನ್ ಇವೆಲ್ಲ ಟಿವಿಯಾಗ 3 ಮಂದಿ ಗುದ್ದಾಡ್ದಾಗ್ತದೆ. ಅದಕ್ಕೆ ನೀವು ಈಗ ಚಲೋ ಗಾರ್ಡನ್ ಕುಂಡ್ರ ಕುರ್ಚಿ ಮುಂಜಾನೆ ಓಪನ್ ಜಿಮ್ ಆಯ್ತಂದ್ರೆ ಏನಾಗ್ತದ, 1 ತಾಸು ನೀವು ಹೊರಗೆ ಬಂದಿರ್ತಾರೆ. ಅವಾಗ ಯಾರ್ಯಾರು ಮಳೆ ಮುಗಿಸ್ಕೊಂಡಿರ್ತಾರೆ. ಈಗ ಬಂದು ಗಾರ್ಡನ್ದಾಗ ಕುರ್ಚಿ ಗಿರ್ಚಿದ್ದು ಎಲ್ಲ ಹೆಣ್ಮಕ್ಳು ಕೂತು ಮಾತಾಡ್ಲಕ್ಕ ಮಾಡ್ಲಕ್ಕ ಹಿಂಗ ಬಂದು. ಸರ್ಕಾರದ ಉದ್ದೇಶ ಏನಪ್ಪಾ ಅಂದ್ರ ಈ ಎಲ್ಲ ಕಾಲನಿ ಒಳಗೆ ಓಪನ್ ಸೈಟ್ ಯಾಕೆ ಬಿಡ್ತಾರೆ ಅಂದ್ರೆ ಜನರಿಗೆ ಅದು ಉಪಯೋಗ ಆಗುತ್ತೆ. ಆ ದುಡ್ಡು ಒಂದೊಂದ್ ಕಡೆ ನಮ್ಮ ಅಲೆಕ್ಷನ್ ಯಾವ ಹೊಡ್ಕೊಂಡು ಬರ್ತಾರೆ. ಮುಂದೆ ಒಂದು ಸಿವಿಕ್ ಕಮ್ಯುನಿಟಿ ಇರ್ತೈತೆ, ಅದಕ್ಕೆ ಹತ್ತಿದ ಒಂದು 1 ಎಕರೆ ಗಾರ್ಡನ್ ಇರ್ತದೆ, ಅದು ಒಂದು ಕೂಡ ತಗೊಂಡ್ರೆ ಅವ್ ನಿಮ್ಗೆ ಕಿರಿಕಿರಿ ಆಗ್ಬಿಡ್ತಾನೆ. ಎಷ್ಟೋ ಸಲ ಏನೋ ಒಂದು ಹಾಸ್ಟೆಲ್ ಕಟ್ತಾರೆ, ನಮಗ್ ಸಂಬಂಧ ಪಡ್ಲಾರ್ದ ಅಷ್ಟು ಅವ್ರ ದಿನ ದಾಂತಿ ಅವ್ರ ಸಲಾಗಿ ಮೋಟರ್ ಸೈಕಲ್ ಬಂದು ಬಡ್ರು ಅವು. ಹಿಂಗಾಗಿ ಇಡೀ ಪರಿಸರ ಹಾಳಾಗ್ತದೆ. ಅದಕ್ಕೆ ಎಲ್ಲ ಬಡಾವಣೆಯವರು ಈ ರೀತಿ ಏನು ಮಾಡಿರಿ. ಇದೇ ಮಾದರಿಯಲ್ಲಿ ಇನ್ನು ಮುಂದಿನ 2-3 ವರ್ಷನಾಗ ವಿಜಯಪುರ ನಗರದಲ್ಲಿ ಇಂಥದನ್ನ ಫೈಬರ್ ಗಣಪತಿ ಕೂಡಿಸಿದ್ರು. ಮಣ್ಣಿನ ಗಣಪತಿ ಇಷ್ಟೇ ಗಣಪತಿ ತರೋದು, ಅಲ್ಲೇ ವಿಸರ್ಜನೆ ಮಾಡೋದು. ಇದರಿಂದ ಪರಿಸರ ನಾವು ಉಳಿಸ್ಲಕ್ಕ ನಾವು ಒಬ್ಬರು ತಾಸಗೋಡಿ ಸ್ವಚ್ಛ ಐತಿ. ತಾಸಗೋಡಿ ನೀರು ಇವತ್ತು ಸಿವಿಲ್ ಹಾಸ್ಪಿಟ್ಲಿಗೆ ಹೋಗ್ಲಾಕತ್ತೀವಿ. ತಾಸಗೋಡಿ ನೀರು ನಾವೆಲ್ಲ ಸುತ್ತಮುತ್ತಲೇ ಓಣಿ ಕೊಟ್ಟಿವಿ. ಅಷ್ಟು ಜನರಿಗೆ ಒಗ್ಯಾಣ ಒಗಿಲಿಕ್ಕ, ಗಾಡಿ ತೊಳಿಲಿಕ್ಕ, ಅದೇನು ಕುಡಿಲಿಕ್ಕ ಉಪಯೋಗ ಮಾಡಬೇಡ್ರಿ. ಆದ್ರೆ ಮನೆ ಮುಂದೆ ನೀರು ಹೊಡಿಲಿಕ್ಕ ರಂಗೋಲಿಗಾರೆ ಉಪಯೋಗ ಆಗ್ತದೆ. ಮತ್ತೆ 2 ಕುಡಿ ನೀರಿನ ಯೋಜನೆ ಅದ ನಮ್ಮ ಬಿಜಾಪುರ. ಮೊದಲೇ ಹಿಂದಕ್ಕಿಂತ 64ರಾಗ ಆಗಿತ್ತು ಒಂದು, ಈಗ ನಾ MLA 94ರಾಗ ಆಗಿತ್ತು ಒಂದು 2ನೇ ಹಂತ. ಈಗ 3ನೇ ಹಂತ ಒಂದು ಬರೋದಕ್ಕೆ 750 ಕೋಟಿ ರೂಪಾಯಿ ಎಸ್ಟಿಮೇಟ್ ಆಗಿದೆ. ಇದು ಆಯ್ತಂದ್ರೆ ವಿಜಯಪುರ ನಗರದಲ್ಲಿ 3 ಕುಡಿಯ ನೀರಿನ ಹಂತಗಳು ಆಗ್ತವೆ. ಅದಕ್ಕೆ ನಮ್ಮ ಪರಿಸರ ನಾವು ರಕ್ಷಣೆ ಮಾಡೋದು ನಮ್ಮ ಧರ್ಮದ. ನಾವೆಲ್ಲರೂ ನಮ್ಮ ಪರಿಸರ ರಕ್ಷಣೆ ಮಾಡುವಂತ ಏನೇ ಇದ್ರೂ ಇವತ್ತು ನಾವೆಲ್ಲ ಸಹಕಾರ ಮಾಡೋಣ. ನಮ್ಮ ಆಸ್ತಿಗಳನ್ನು ನಾವು ಉಳಿಸೋಣ. ಈ ಗಾರ್ಡನ್ಗಳನ್ನ ಉಳಿಸೋಬೇಕು. ಗಿಡ ನೀರ ದೇವ್ರ ಪೂಜೆ ಮಾಡಿದ್ಮ್ಯಾಗ ಏನು ಉಳಿತೋ ನಿಮ್ಮ ಮನೆ ಮುಂದಿನ ಒಂದು ಗಿಡಕ್ಕೆ ನೀರು ಹಾಕಿ ಸಾಕು, ಒಂದು ಗಿಡ ಬದುಕ್ತೈತೆ ಅದ್ರ ಮ್ಯಾಗ. ಅದಕ್ಕೆ ನಾ ಹೇಳೋದು, ಇವತ್ತು ನೋಡಿ ನಮ್ಮ ಗೋಶಾಲೆದ ಒಂದು ನಮ್ಮ ಹೆಂಡಿ ಒಳಗನೆ ಗಣಪತಿ ಮಾಡ್ಯಾರ ಈ ಸಲ ಮೂರ್ತಿ. ಅವನು 5 ದಿವಸ ಅಂದ್ರೆ ಏನಾಗೋದು ನಡೀತೈತೆ. 5 ದಿವಸ ಪೂಜೆ ಮಾಡಿ ಪರಿಸರ ಹೆಂಗೆ ಉಳಿಸ್ಲಾಕ ಪ್ರಯೋಗ ಮಾಡ್ತೀವಿ, ಅಟ್ ಅನುಕೂಲ ಆಗ್ತದೆ ಅಂತ ಹೇಳಿ ಇವತ್ತು ಎಲ್ಲ ಕಾರ್ಯಕರ್ತರು ಎಲ್ಲ ಸಂತೋಷ ಭಾಳ ಮಾತಾಡ ಎಲ್ಲ ಹೇಳ್ಯಾರ. ನಾವೇ ಮುಗಿಸಪ್ಪ ಸಂತೋಷ ಲೆಕ್ಕಕ್ಕೆ ಬಂದಿರ್ತೀವಿ. ಯಾಕಂದ್ರೆ ಯಾರು ಹೆಚ್ಚಾರ ತಗೊಂಡು ಮುಡ್ಕೊಳ್ಳಕತ್ತಿದ್ದಲ್ಲ. ಅದಕ್ಕೆ ಎಲ್ಲ ಹೇಳ್ಯಾರ ಪಾಪ. ಒಂದು ಭಾವನಾತ್ಮಕವಾಗಿ ಎಲ್ಲರೂ ಕೂಡಿ ಇಷ್ಟೇ ಇದು ಮಾಡ್ಕೊತ ಹೋಗ್ರಿ. ಇದ್ರ ಇಲೆಕ್ಷನ್ ಬರ್ತಂದ್ರೆ ನೀವು ಹೆಂಗೆ ಪಾಳೆ ಹಚ್ಚಿಬಿಟ್ಟು ಹಾಕ್ತಿರ್ತಾರೆ ನೋಡಿದ್ರಲ್ಲ,
ಮುಂಜಾನೆ 6ಕ್ಕೆ ಹೋಗಿರ್ತ 3 ದಿವಸ ತಗೊಂಡಿರಲ್ಲ. ನೀವು ಇದ್ರೆ ಆರಾಮ ತಗೊಂಡು ಇಲ್ರಿ ಯಾರಿಗೆ ಹಾಕಿದ್ರಿ ಏನಾಯ್ತು? ನಮ್ಗೇನು ಬರೋದೈತೆ, ನಮ್ಮ ಮನೆ ಕಸ ಒಗ್ಯಾಣ ನಾವೇ ಮಾಡಬೇಕಲ್ರಿ. ಏನು MLA ಬಂದು ಗಿರೀಶ್ ನಗರ ಮಾಡ್ಲೆ ಏನು ಅವ್ರದ್ದು ಯಾರು ಬಾಂಡೆ ತಿಕ್ತಾರೆ, ಅವ್ರು ಹೆಂಗೆ ಆಗ್ತದೆ ಜಿಗ್ಲಿ ಅವ್ನು ಇತ್ತವನ್ಕಿಂತ ತಿಂದು ಇವ್ರದ್ದು ಹೆಚ್ಚಿರ್ತಾರೆ. ನೀವು ಹಂಗ ಬೆಳಿಬೇಕೀಗ. ನೀವು 100ಕ್ಕೆ 100 ಮತದಾನ ಮಾಡಿದ್ರ ದೇಶ ಸುರಕ್ಷಿತವಾಗಿರ್ಬೇಕು. ಇದಂಗ ನೋಡಿ ಚಾಮುಂಡಿ ಬೆಟ್ಟ ನಮ್ಮದಲ್ಲ, ಹಿಂದೂಗಳದೇ ಅಲ್ಲ ಅಂತ ಅದೇನು ಯಾರು ನಾವು ಹಿಂದೂಗಳದೇ ಅಲ್ಲ ಚಾಮುಂಡಿ ಬೆಟ್ಟ, ಅದು ಅಲ್ಲತ್ತ. ಇವ್ರು ಎಲ್ಲರೂ ಮಾಡ್ತಾರ ಹತ್ತು. ಅದಕ್ಕ ಇವ್ರಿಗೆ ಅಧಿಕಾರ ಸಿಕ್ಕ. ನಮ್ಮ ಮನೆ ಹೇಳಿನಿ ಮೊದಲ ಮನೆ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಮಾಡಿದ್ರಲ್ಲ, ಇದು IPL ಅದಕ್ಕೆ ಹೇಳಿದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ ಇವ್ರ ಮೊದಲು ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕಂತ 3 ಮಂದಿ ಕೊಟ್ಟಿದ್ವಿ. ಯಾಕೆ ಬಂದ್ರೆ ನಾವು ಪೊಲೀಸರಿಗೆ ಹಾಕಿದ್ರಿ. ಪೊಲೀಸರು ಏನ್ ಹೇಳಿದಾರ ನಿಮ್ಗೆ ಮಾಡುತ್ತೆ ವಿಧಾನಸೌಧಕ್ಕೆ ಬಾ ಅಂತ ಹೇಳಿ ಕರೆದಿದ್ರ ಅವರು. ಪಾಪ ಅವರು ಇವರು ಪೊಲೀಸ್ ಬಂದು ಬಸ್ ಅಂದ್ರೆ ಒಂದು ತಾಸನ ಆಗ್ತದೆ. ಇಷ್ಟು ಕಾಮನ್ ಸೆನ್ಸ್ ಬೇಕಿಲ್ಲ ಒಬ್ಬ ರಾಜಕಾರಣಿ. ಒಂದು ಎಲ್ಲಾ ಕಡೆ ಬಟಾಲಿಯನ್ ತರಿಸ್ಬೇಕು, ಎಲ್ಲ ಅವರು ಪ್ಲಾನ್ ಮಾಡ್ಕೊಳ್ಬೇಕು, ಹೆಂಗ್ ಟ್ರಾಫಿಕ್ ಎಲ್ಲಿ ಬಿಡಬೇಕು, ಏನೆಲ್ಲ ಅದಕ್ಕಿಲ್ಲ ಇಲ್ಲ. ಮುಖ್ಯಮಂತ್ರಿ ಹೇಳೋದು ಉಪಮುಖ್ಯಮಂತ್ರಿ ಅದಕ್ಕೆ ಬೆಲ್ಲ ಕೊಟ್ಟಿರ್ತಾರೆ. ಬ್ಯಾಡ ಅಂತಿದ್ರು ಪಾಪ ಅವ್ರನ್ನ ಸಸ್ಪೆಂಡ್ ಮಾಡಿ. ಅವ್ರು ಒಳ್ಳೆ ಅಧಿಕಾರಿಗಳು, ದಯಾನಂದ ಆಗಲಿ ಮತ್ತೆಲ್ಲ ಪಾಪ ಎಲ್ಲ ಒಳ್ಳೆ ಆಫೀಸರ್. ಅವರೇನು ದುರ್ದೈವ ಅಂದ್ರೆ ಹಿಂಗ ಇಂತಿಂತ ಸರ್ಕಾರ ಬರ್ತಾವ, ಚಕ್ರಮ ಸರ್ಕಾರ ಬರ್ತಾರೆ. ಏನು ಒಳ್ಳೆ ಮುಂದೆ ಸಾಬರು ಮತ್ತೇನು ಸಿದ್ದರಾಮಯ್ಯ ತಲೆ ಏನೂ ಇಲ್ಲ. ಅದಕ್ಕೆ ನಮ್ಮನ್ನ ಹೊರಗೆ ಆಯ್ತಲ್ಲ ನಾನು ನೀನು ಹೊರಗೆ ಹಾಕೋದವನ್ನ ಮಾತಾಡೋದು ನೀನು ದೇವೇಗೌಡ ಹೊರಗೆ ಹಾಕಿದ್ದೆ. ನಿನ್ನೂ ಹೊರಗೆ ಅದಕ್ಕೆ ಹೇಳಿದೆ ಎಕ್ಸ್ಪೆಲ್ ಆದವರೆಲ್ಲ ಮುಖ್ಯಮಂತ್ರಿ ಆಗ್ಯಾರ. ಅವ್ರದ್ದು ಕುಮಾರಸ್ವಾಮಿನೇ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು, ಮುಂದೆ ಅಲ್ಲಿಂದ ಯಡಿಯೂರಪ್ಪನೇ ಎಕ್ಸ್ಪೆಲ್ ಮಾಡಿದ್ರು, ಬಂದು ಹೊಳ್ಳಿ ಮುಖ್ಯಮಂತ್ರಿ ಅದ ಹಿಂಗೆ ಮಾಡ್ಕೊಂಡು ಈ 3ನೇ ಗೆರೆಟಿಗೂ ಹೊರಗೆ ಹಾಕಿದ್ರೆ 4ನೇ ಗೆರೆಟಿ ನಾನು ಅವ್ರಿಗೆ 8 ಸಲ ಹೊರಗೆ ಹಾಕ್ಯಾರಲ್ಲ ಬಿಜಾಪುರ. 6 ಸಲ ಮುಖ್ಯಮಂತ್ರಿ ಹಾಕ್ಯಾರ, 3 ಸಲ ಹಾಕ್ಯಾರ, 3 ಸಲ ಅದಕ್ಕೆ ನೀವು ಹೀಗೆ ವೋಟ್ ಹಾಕ್ಲಕ್ಕೆ ಅಡಿಯಾಗಿ ಕೊಟ್ಟಿರ್ಬೇಕು. ಇಲ್ಲೇನು ಹೇಳದ್ರಲ್ಲ ನಮ್ಗೆ ಸಂತೋಷ ಹೇಳದ ಭಾಳ ಕರೆಕ್ಟ್ ಹೇಳೋದು. ಈ ಹಳ್ಳಿಯಾಗಿ ಇಟ್ಕೊಂಡ್ರಿ ನಾವು ಹೋಗ್ತೀವಿ ಗಿರೀಶ್ ಹೇಳದಲ್ಲ, ಹಳ್ಳಿಯಾಗಿ ಇಟ್ಬೇಡ್ರಿ. ನನಗೆ ಗೊತ್ತೈತಿ MB ಪಾರ್ಟಿ ವೋಟ್ ಹಾಕೋದ್ರ 2,000 3,000 ಸಿಗ್ತಾವೆ. ಇವರೇ ಹಾಗಾರಿಲ್ಲ, ಯಾಕಂದ್ರೆ MB ಪಾರ್ಟಿ ಕಂಚಿಗೆರೆಗೆ 4,000 ರೂಪಾಯಿ ಕೊಡ್ತಾರ, ಫುಲ್ ದಾರು ಗೀರು ಕೊಡ್ತಾರ. ಇಲ್ಲೇ ಬಿಜಾಪುರಾಗ ಏನ್ ಮಾಡೋದು, ಗೌಡ ಕೊಡಲ್ಲ ಅದಕ್ಕೆ ಯಾರು ಇಲ್ಲಿ ಬಿಜಾಪುರ ಮನೆ ಮಾಡಿರಲ್ಲ, ಇನ್ನು ನೀವೆಲ್ಲ ಬಿಜಾಪುರಾಗ ವೋಟ್ ಹಾಕ್ಬೇಕು. ಅಲ್ಲೇ MB ಪಾರ್ಟಿ ಬರ್ತಾರ ಕೂಡ, ಯಾಕಂದ್ರೆ ಅಡ್ಜಸ್ಟ್ಮೆಂಟೇ ಇರ್ತದ. ಯಾಕಂದ್ರೆ ಉಳಿದು ನಿಂತು ಕ್ಯಾಂಡಿಡೇಟ್ ಇಲ್ಲಿ ಕಲ್ಲ ತಾನೇ ಹೊಡ್ಕೊತಾನೆ, ಪಟ್ಟಿ ಇಲ್ಲಿ ಕಟ್ಬೇಕು, ತೆಲಿ ಇಲ್ಲಿ ಉಳಿದತ್ತೆ, ಪಟ್ಟಿ ಇಲ್ಲಿ ಕಟ್ಕೋಬೇಕು. ಕಿತ್ತು ನೋಡಿದ್ರ ಕಚ್ಚೆ ಇಲ್ಲ, ಇಲ್ಲೇ ಇತ್ತು ಒಂದು ಸುಮ್ಮ ತಾನೇ ಹೊಡ್ಕೊಂಡಿರ್ತಾನೆ. ಅವ್ರು MB ಪಾಡ್ಲ ಯಾರು ದಿವಸಕ್ಕೆ ಕೊಟ್ಬಿಟ್ಟಿರ್ತಾನ. ನೀವೇ ಒಂದು ಸಣ್ಣ ಕಲ್ಲು ಹೋಗಿರಿ, ನಾವು ವರ್ಷೋತೀವಿ, ಮನೆಗೆ ಹೋಗಿ ಮಕ್ಕೊಂಡ್ರು ಹಾಸ್ಪಿಟ್ಲಾಗ ಹೋಗಿ ಎಲ್ಲ ಆಗಲ್ಲ ಹೋಗಿ ರಿಸಲ್ಟ್ ಆದ 2 ದಿವಸ ಹೊಸ ಕಾರ್ ಪೂಜೆ ಅಂತಿರ್ತಾರೆ. ಇಂಥವರೆಲ್ಲ ಗಿರಂಗಿಲ್ಲ ಬಿಜಾಪುರದಾಗ. ಅದಕ್ಕ ನೀವು ಬಿಜಾಪುರ ಮಂದಿ ಇರೋದಿಲ್ಲ, ನೀವು ಓಟ್ ಇಲ್ಲಿ ಹಾಕಂಗ್ ಮಾಡಿ. ನೀವು ಓಟ್ ಗಟ್ಟೆಗೆ ಹಾಕಕತ್ತಿರುತ್ತೆ. 2 ಸಲ ನಮ್ಗೆ ಹೆಂಗ್ ಸಿಗ್ತದೆ ಬಿಜಾಪುರ ಅವ್ನು ನೋಡಿಲ್ಲ ಹೆಂಗ ಕಾಂಗ್ರೆಸ್ ನಾವು ಮತ್ತೆ ಹಾರಿಸಿ ಬಂದ್ರೆ ಮನೆ ಒಳಗೆ ಹೋಗ್ತಾನೆ, ಮನೆ ಹೋಗ್ತಾನೆ ನೋಡಿಲ್ಲ ಹೆಂಗ ಅವ್ರು ನೋಡಿದ್ರ MLA ಎಲೆಕ್ಷನ್ ಅದಾವ್ರಿ. ಅದಕ್ಕೆ ಹೇಳ್ತೀನಿ, ಬಿಜಾಪುರ ಒಂದು ಭಾರಿ ಸೆನ್ಸಿಟಿವ್ ಮತ್ತು ಮತಕ್ಷೇತ್ರ ಇದೆ. ಇಲ್ಲಿ MLA ಹೆಂಗಿರ್ಬೇಕಂದ್ರೆ ಗಟ್ಟಿ ಮುಟ್ಟಿದ್ರೆ ನಡೀತದೆ. ಅಳಗುಕ್ಕೆ ಇರ್ತೀವಿ ಅಂದ್ರೆ ಔಷಧಿಗಳು ಅಡ್ಜಸ್ಟ್ಮೆಂಟ್ ಹಿಂದ್ಕೊಳ್ಬೇಕು. ನಾವು ಬಿಜೆಪಿ ನಾವು ಬರೀ ಗುಂಡ ಮಾಡಿ ಈ ದಾಡಿ ಬಿಟ್ಕೊಂಡು ಅಡ್ಯಾಕತ್ತಂದ ಬರೀ ಅಡ್ಜಸ್ಟ್ ಮಾಡ್ದ. ನಮ್ಮ ಮಂದಿ ಓಟ್ ಹಾಕ್ಬಿಟ್ಟು ಸಾವಿರ ಓಟ್ ಹಾಕಿರ್ತ ಅವ್ರದ್ದು ಮನೆಗೆಲ್ಲ ಅವೇ. ನಮ್ಮ ಹಿಂದೂ ಮಂದಿ ಎಲ್ಲ ಕರ್ಕೊಂಡು ಹೊರಗೆ
ಅವ್ರಿಗೆ ಆಸ್ತಿ ಮಾಡಿ ಅವ್ರು ಬರ್ಕೊಂಡು ಹೋದ್ರು. ಸುಮ್ ಗೊತ್ತೈತೆ ಎಲ್ಲ ಅವ್ರ ಹೆಸರಲ್ಲೇ ಇತ್ತ, ಬರ್ಕೊಂಡು ಹೋದ್ರು. ಈಗ ಸುಮ್ಮ ಅಲ್ಲಿ ಇಲ್ಲಿ ಅಡ್ಡಾಡ್ತೈತೆ, ಅಂದ್ರೆ ಇಷ್ಟು ಗಟ್ಟಿ ನಾವು ಅದೇ ಅಂತೇಳಿ ನಾವು ಸಿದ್ದರಾಮಯ್ಯ ಹೇಳ್ದೆ, ಕಡುತ್ತೇನೆ ನೀನೇ ಬಂದಿದ್ದ ಬಿಜಾಪುರ ಅವರು ಹಿಂದೂ ಒಮ್ಮೆ ಹಾಕ್ತೀವಿ ಸವಾಲ್. ಈಗ ಬರೇ ಇದೆ ಅಂದಿಸ್ತಾರೆ, ಯತ್ನಾಳ್ ನಿಂತು ಕೇಳುತ್ತೆ ನಾನೇ ಮುಖ್ಯಮಂತ್ರಿ ನೀವೇನು ಯಾವಾಗ ಮುಖ್ಯಮಂತ್ರಿ ಇಲ್ಲ ನಾನು ಬಿಡ್ತೀನಿ ಮುಂದಿನ ಸಲ, ಆದ್ರೂ ನಾನು ತಗೊಂಡ್ ಬರ್ತೀನಿ. ಯಾಕೆ ನಿಮ್ಗ್ಯಾಕೆ ನಿನಗ ಕಳು ಓಟ್ ಹಾಕಲಾಕತ್ತಾರೆ. ನಾವು ಸಿದ್ದರಾಮಯ್ಯ ಯಾರು ಹೇಳಿದವ್ರು ಎಲ್ಲ ಓಟ್ ಹಾಕ್ತಾರೆ, ಯಾರು ಸಾಬ್ರಿಗೆ ಓಟ್ ಹಾಕ್ತಾರೆ. ಅದಕ್ಕೆ ನಮ್ಮ ಬಿಜಾಪುರ ಸುರಕ್ಷಿತ ಐತಿ. ಎಲ್ಲಾರು ನಕ್ಕೋತ ಎಲ್ಲ ನೆಮ್ಮದಿಯಿಂದ ಇರಲಿಕ್ಕೆ ಕಾರಣ ಅಂದ್ರೆ ಒಬ್ಬ ಒಳ್ಳೆ MLA, ಒಳ್ಳೆ ಕಾರ್ಪೊರೇಟ್ಗಳು ಹೆಂಗ ನೋಡಿದ್ರೆ ಒಬ್ಬರು ಇರ್ತಾವ. ಮೊದಲೊಬ್ಬ ಕಾರ್ಪೊರೇಟ್ಗಳು ಹೆಂಗಿತ್ತು, ನಿಮ್ಮ ಮನೆಗೆ ಹೋದ್ರೆ ಆ ಕಡೆ ಮಾತಾಡ್ತಿದ್ರೇನ್ರಿ, ಪಾಪ ಎಷ್ಟೋ ಹಿರಿಯರು ಹೋದವ್ರಿಗೆ ಅಸಹ್ಯ ಮಾಡ್ತಿರ್ತಾರೆ. ನಮ್ಮ ಮನೆಗೆ ಅದಕ್ಕೆ ಬಂದಾಗ ಪ್ರವಾಸಿ ಸಹಿ ಎಲ್ಲ ಪ್ರವಾಸಿ ನಾವು ರೋಡ್ ಮ್ಯಾಗ ಮಾಡಿದ್ವಿ. ಅಲ್ಲೇ ಒಬ್ಬನು ಭೂ ಪಾಡಿಸ್ಕೊಳ್ತೀವಿ, ಬರೀ ಇಂಗ್ಲೀಷ್ ಮಾತಾಡ್ತಿದ್ರು. ಅವ್ರು ಚಲೋ ಗಿಡ ಬೆಳೆಸಿದ್ರು ಇಡೀ ಓಣ್ಯಾನವ್ರು. ಪ್ರೇಮಾನಂದ ಇಷ್ಟು ಗಿಡ ಆಗಿದ್ದು ಕಂಪ್ಕೊಂಡು ಬಂದ ರೋಡ್ ಮಾಡ್ತಿದ್ರು, ಎಲ್ಲ ಒತ್ತಾಟ ಹಿಡಿದು ಕಳೆದ್ಬಿಡ್ತಾರೆ. ಪಾಪ ಹೆಣ್ಮಕ್ಳು ಬಂದು ನಾನು ಬಂದು ನೀರು ಹಾಕೋದು ಇಂಥ ಒಮ್ಮೊಮ್ಮೆ ಬಂದ್ಬಿಟ್ಟಿರ್ತಾವ. ಈಗ ನಮ್ಮ 17 ಮಂದಿ ಏನು BJP ರಾಜ ಬಂದಾರಲ್ಲ, ಇಬ್ಬರಿಗಿಂತ ಒಳ್ಳೆ ಹೋಗ್ತಾರಲ್ಲ, ಕೆಲಸಗಾರಲ್ಲ, ಮತ್ತು ಯಾವುದೂ ಉತ್ಪತ್ತಿ ಆಗ್ತಿಲ್ಲ. ಇವತ್ತು ನೋಡ್ರಿ ಎಷ್ಟು ಗುದ್ದಾಡೋದು, BJP ಮೇಯರ್ ಆಗಬಾರ್ದು ಅಂತ ಹೇಳಿ ಬೇಕಾದ ಮಾಡೋದು. ನಮ್ಮ ಮಂತ್ರಿ ಅಂತರೂ ನೀವು 35 ಮಂದಿನ ಡಿಸ್ಕ್ವಾಲಿಫೈ ಮಾಡ್ತೀವಿ, ನೀವು BJP ನಮ್ಮ ಮರ್ಯಾದೆ, ನಿನ್ನ ಮರ್ಯಾದೆ ತೊಗೊಂಡು ನಮ್ಗೇನು ಮಾಡೋದು ಹೋಗ್ಮಾಡ, ನಮ್ಮ ಮರ್ಯಾದೆ ಹೋಗ್ಲಾಕತ್ತೆ ಹಿಂದೂಗಳದು. ಇವತ್ತು ನಮ್ಮ ಒಬ್ಬ ಹಾಲಮತದ ಒಬ್ಬ ಇವತ್ತು ಮೇಯರ್ ಆದ ಮೊದಲ ಬಾರಿಗೆ ಹಾಲಮತ ಸಮಾಜ ಒಬ್ಬ ಹಿಂದುಳಿದ ವರ್ಗ. ಅದಕ್ಕೆ ನೋಡ್ರಿ ಎಷ್ಟು ಕೋರ್ಟ್ನಾಗ ಪಡೆದೇವೆ, ಕಡಿ ಕೋರ್ಟ್ನಾಗ ನಮ್ಮಂತ ಆಯ್ತು. ನಾವು ಕಾರ್ಪೊರೇಷನ್ದಾಗ ನಮ್ದು 4 ಓಟ್ ನಮಗೆ ಗೆದ್ದೇವೆ ನಾವು. ಆದ್ರೂ ಸುಮ್ಮನೆ ತಕರಾರು ಮಾಡಿ ಯಾವುದೇ ಆಫೀಸರ್ ಇದ್ರು ಅವ್ರು ಹೇಳಿ ಮುಂದಕ್ಕೆ ಹಾಕಿಸಿದ್ರು, ಸ್ಟೇ ತಗೊಂಡ್ರು. ಕಡೆಗೆ ನ್ಯಾಯ ಗೆಲ್ಲೋಕೆ ಬೇಕಲ್ಲ. ಅದಕ್ಕೆ ಇವತ್ತು ಕಾರ್ಪೊರೇಷನ್ ನಮ್ಮ ಕೈ ಬಂದದ. ಒಳ್ಳೆ ಕಾರ್ಪೊರೇಟರ್ದ ಡೆಪ್ಯೂಟಿ ಮೇಯರ್ ಡೆಪ್ಯೂಟಿ ಮೇಯರು ಮತ್ತು ಅವ್ರು ಹೇಳ್ಬಿಟ್ಟೇನಿ 150 ಕೋಟಿ ರೂಪಾಯಿ ಬರೋದಲ್ಲ. ಎಲ್ಲರೂ ಕೂತು ಸಿಸ್ಟಮೆಟಿಕ್ ಆಗಿ ಎಲ್ಲ ಓಣಿ ಒಳಗೆ ಏನೇನು ಹಾಕಿರಲ್ಲ ಎಲ್ಲ ಕೆಲಸಗಳಾಗಬೇಕು. ಬಿಜಾಪುರ ಇಡೀ ದೇಶನಾಗ ನಂಬರ್ 1 ಆಗಬೇಕು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಮ್ಮ ಗುರುಗಳ ಆಶೀರ್ವಾದ ತಗೊಂಡು ನಾನು ಬೆನಕಟ್ಟಿ ಹೋಗ್ಬೇಕಾಗಿ ಬಾಲಕೃಷ್ಣದಲ್ಲಿ ಗುರುಗಳು ಆಶೀರ್ವಚನ ಮಾಡ್ತಾರೆ. ಯಾರೂ ದಯವಿಟ್ಟು ಎತ್ತು ಹೋಗಬಾರ್ದು ಅಂತ ಹೇಳಿ ವಿನಂತಿ ಮಾಡ್ಕೊಂಡು ನಾನು 2 ಮಾತು ತೋರಿಸ್ತೀನಿ.